ಕೂಡ್ಲಿಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಗಾಗಿ ಪೂರ್ವಭಾವಿ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಜರುಗಿದೆ. ತಹಸೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ಆದ ವಿಕೆ ನೇತ್ರಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 2 ಜಯಂತಿಗಳ ಆಚರಣೆಗೆ ಸಂಬಂಧಪಟ್ಟಂತೆ ಸಕಲ ಸಿದ್ದತೆಗಳ ಕುರಿತು ಚರ್ಚೆ ಮಾಡಲಾಗಿದೆ. ಏಪ್ರಿಲ್ 5ರಂದು ನಡೆಯಲಿರುವ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಪ್ರವಾಸಿ ಮಂದಿರದ ತನಕ ಮೆರವಣಿಗೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಅದೇ ರೀತಿ ಏಪ್ರಿಲ್ 14ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ನಗರದಿಂದ ಬೆಳಗ್ಗೆ 8 ಗಂಟೆಗೆ ಮೆರವಣಿಗೆ ಮೂಲಕ ವಾಲ್ಮೀಕಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಮೇನ್ ಬಾಯ್ಸ್ ಶಾಲೆ ತನಕ ಸಾಗಿಸಲು ನಿರ್ಧರಿಸಲಾಗಿದೆ. ಸಭೆಯಲ್ಲಿ ಪಟ್ಟಣದ ಎಲ್ಲಾ ಪ್ರಮುಖ ವೃತ್ತಗಳನ್ನು ಅಲಂಕರಿಸುವುದು, ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸನ್ಮಾನ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ತಲಾ 4 ಸನ್ಮಾನ ಹಾಗೂ 10 ಗಣ್ಯ ವ್ಯಕ್ತಿಗಳನ್ನು ಗೌರವಿಸುವುದು ಸೇರಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಆಯ್ಕೆ ಪ್ರಕ್ರಿಯೆಗಾಗಿ 10 ಸದಸ್ಯರ ಸಮಿತಿಯನ್ನು ಕೂಡ ರಚಿಸಲಾಗಿದೆ. ಮೆರವಣಿಗೆ ಮಾರ್ಗದಲ್ಲಿ ಸ್ವಚ್ಛತೆ ಕಾಪಾಡಲು ಹಾಗೂ ಅಂಬೇಡ್ಕರ್ ಭವನ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲು ಪಟ್ಟಣ ಪಂಚಾಯಿತಿಗೆ ಸೂಚನೆ ಕೊಡಲಾಗಿದೆ. ಪ್ರಯತ್ನ ಮಾಡೋಣ. ಯಾವುದೇ ಕಾರಣಕ್ಕೂ ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ, 100% ಕರೆಕ್ಟ್ ಇದೆ. ಜನ ಇಲ್ಲ ಅಂದ್ರೆ ಕಾರ್ಯಕ್ರಮ ಅಭಾಸ ಆಗುತ್ತೆ. ಅದಕ್ಕೋಸ್ಕರ ಶಿವಣ್ಣ ಹೇಳಿದಂಗೆ ಶಿವಣ್ಣ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನೀವೆಲ್ಲ ಡಿಪಾರ್ಟ್ಮೆಂಟ್ಗೆಲ್ಲ ಡೈರೆಕ್ಷನ್ ಕೊಡ್ರಿ. ಆಶಾ ಕಾರ್ಯಕರ್ತರಿಗೆ, ಅವರು ತಾಲೂಕ್ ಹೆಲ್ತ್ ಆಫೀಸರಿಗೆ ಡೈರೆಕ್ಷನ್ ಕೊಡ್ರಿ. ಆಮೇಲೆ ಸಿಡಿಟು ಆಫೀಸರ್ಗೆ ಅದೆಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಅವ್ರ ಹೆಲ್ಪರ್ಗಳಿಗೆಲ್ಲ ಬರುತ್ತೆ. ಎಲ್ಲ ಕಟ್ಟುನಿಟ್ಟಾಗಿ ನೀವು ಒಂದು ನಿರ್ದೇಶನ ಕೊಟ್ಟು ಮತ್ತೆ ಎಲ್ಲ ನೀವೇನು PUC ಹುಡುಗರ ಹಾಸ್ಟೆಲ್ ಯಾರಿದ್ದಾರೆ ಅವನ್ನೆಲ್ಲರೂ ಅವತ್ತು ಏನಾದ್ರು ಬರ್ಡನ್ ಆದ್ರೆ ಚಿಂತೆ ಇಲ್ಲ, ರಜೆ ಇಲ್ಲ, ಎಲ್ಲರನ್ನು ಕರೆಸಿ ನೀವೆಲ್ಲರೂ ಕಂಪಲ್ಸರಿ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಅಂತೇಳಿ ನೀವು ಡೈರೆಕ್ಷನ್ ಕೊಡ್ರಿ. ಆಮೇಲೆ ಮೇಡಮ್ ಅವರು ಎಲ್ಲ ಡಿಪಾರ್ಟ್ಮೆಂಟ್ಗೆ ಎಲ್ಲ ಅಲ್ಲಿ ಏನು ಕೊರತೆ ಆಗಲಾರ್ದ ರೀತಿಯಲ್ಲಿ ಜನ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಏನೇನು ನೀವು ನಿರ್ದೇಶನ ಕೊಟ್ಟು ಅವನು ಕೊಟ್ಟು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಕೆ ಪ್ರಯತ್ನ ಮಾಡೋದಂತೆ ನಾನು ಹೇಳ್ತೀನಿ. ಅವ್ರನ್ನೆಲ್ಲ ಕಲಿಸ್ತಿರಲ್ಲ, ಅವ್ರಿಗೆ ರೈಟ್ ಟೈಮ್ ಹೇಳಿ. ಜೊತೆಗೆ ಪ್ರಮುಖ ಸ್ಥಳದಲ್ಲಿ ಸ್ವಾಗತ ಕಮಾನುಗಳನ್ನು ಕೂಡ ನಿರ್ಮಿಸಲು ತೀರ್ಮಾನಿಸಲಾಗಿದೆ. ಸಭೆಯಲ್ಲಿ ಎಲ್ಲ ಇಲಾಖಾ ಅಧಿಕಾರಿಗಳು ಕಡ್ಡಾಯವಾಗಿ ಖುದ್ದಾಗಿ ಭಾಗವಹಿಸಬೇಕು ಅಂತ ಸೂಚಿಸಲಾಗಿದ್ದು, ಗೈರು ಹಾಜರಾಗುವವರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಎಚ್ಚರಿಕೆ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ. ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವ ಕರ್ನಾಟಕ ಟಿವಿ.